ಗೌರವದಿಂದ ಇದ್ರೆ ಸರಿ, ನಾವು ಮರ್ಸಿಲೆಸ್ ಆಗಿ ಬಿಹೇವ್ ಮಾಡಬೇಕಾಗತ್ತೆ. ಈ ಥರದ ಹೇಳಿಕೆ ಒಬ್ಬ ಜವಾಬ್ದಾರಿಯುತ ಮಿನಿಸ್ಟರ್ನಿಂದ ಅಂದರೆ ಜನರು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಸರ್, ಪ್ರಾಬ್ಲಮ್ ಇದೆ ಅಂದರೆ ಸೊಲ್ಯೂಷನ್, ಆಸ್ ಸಿಂಪಲ್ ಆಸ್ ದಟ್. ನೀವು ಸೊಲ್ಯೂಷನ್ ಕೊಡೋದ್ರ ಬದಲು ನಾವು ಮರ್ಸಿಲೆಸ್ ಆಗಿ ಬಿಹೇವ್ ಮಾಡ್ತೀವಿ, BJP ಆಫೀಸ್ ಮುಂದೆ ಕಸ ಹಾಕ್ತೀವಿ. ಯಾಕೆ BJP ಆಫೀಸ್ ಮುಂದೆ ಇರುವ ಜನರು ಅಂದರೆ ವೋಟರ್ಸು ವೋಟ್ ಹಾಕಿಲ್ವಾ ಸರ್ಕಾರಕ್ಕೆ? ಇವರ ಈ ಕಿತ್ತಾಟ, ರಾಜಕೀಯ ಕಿತ್ತಾಟಕ್ಕೆ ಇವ್ರು BJP ಮೇಲಿನ ಜಿದ್ದಿಗೆ ತಗೊಂಡು ಬಂದು ಮಲ್ಲೇಶ್ವರದಲ್ಲಿರೋ BJP ಆಫೀಸ್ ಮುಂದೆ ಕಸ ಹಾಕಿದ್ರೆ ಅಲ್ಲಿ ಓಡಾಡೋದು ಮತದಾರರು, ಅವ್ರಿಗೇನು ಕರ್ಮ ಇದು? ಅಂದರೆ DK ಶಿವಕುಮಾರ್ ಅವರ ಈ ಆಟಿಟ್ಯೂಡ್, ಅವರ ಈ ಉತ್ತರದ ಧಾಟಿ ಶೈಲಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇವತ್ತು ಏನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ನಮ್ಮ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಏನು ನಗರ ಈ ಬೆಂಗಳೂರು ಉಸ್ತುವಾರಿ ವಹಿಸ್ಕೊಂಡ್ರು, ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀವಿ ಅಂದರು. ಇವತ್ತೇನಾಗಿದೆ? ಕಸದ ಬೆಂಗಳೂರು ಆಗಿದೆ. ಇದಕ್ಕೆ ಕಾರಣ ಏನಂದರೆ ಜನರು ಒಂದು ಕಾರಣ, ಸರ್ಕಾರನೂ ಒಂದು ಕಾರಣ. ಯಾಕಂದರೆ ಜನರೇ ಫಾರ್ಮ್ ಮಾಡೋದು ಸರ್ಕಾರನ. ಇದರಲ್ಲಿ ಜನರು ಕೂಡ, ನಾವು ಎಷ್ಟೋ ಕಡೆ ನಾನು ನೋಡ್ತೀನಿ, ಜನರು ಪಕ್ಕದ ಖಾಲಿ ಸೈಟ್ಗೆ ಈಸಿಯಾಗಿ ರಾತ್ರಿ ಬಂದ್ಬಿಟ್ಟು ಕಸ ಡಂಪ್ ಮಾಡ್ಬಿಟ್ಟು ಹೋಗ್ತಾರೆ. ಪಬ್ಲಿಕ್ಸಲ್ಲೂ ತಪ್ಪಿದೆ, ಇದರಲ್ಲಿ ಸರ್ಕಾರದ್ದು ಒಂದೇ ತಪ್ಪಿಲ್ಲ. ಅಂದರೆ ಇದರಲ್ಲಿ ಸರ್ಕಾರ ಎಲ್ಲಿ ಸೋತಿದೆ ಅಂದರೆ, ಸುಮಾರು ಇವರು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. 2.5 ವರ್ಷ ಆದರೆ 2.5 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿದ್ರು? ಕಸದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ರು? ಏನು ಮಾಡಿಲ್ಲ. ಇವಾಗ 2021-22ರಲ್ಲಿ ಸುಮಾರು 1622 ಕೋಟಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಒಂದು ವರ್ಷಕ್ಕೆ. ಏನು BBMP-ನಲ್ಲಿ ಕಸಕ್ಕೆ ಸಂಸ್ಕರಣೆಗೆ ಅಷ್ಟು ಫಂಡ್ನ ನಿಯೋಜನೆ ಮಾಡಿದ್ದಾರೆ. ಹಿಂಗೆ ನಾವು ನೋಡ್ಕೊ ಬಂದರೆ 2022-23ರಲ್ಲಿ 1619 ಕೋಟಿ, 23-24ರಲ್ಲಿ 1643 ಕೋಟಿ, 24-25ರಲ್ಲಿ 1075 ಕೋಟಿ ಇತ್ತು. ಡೈರೆಕ್ಟಾಗಿ 25-26ಕ್ಕೆ 1400 ಕೋಟಿ, 325 ಕೋಟಿ ಒಂದೇ ವರ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಇದನ್ನ ನಾವು ಟೋಟಲು 7359 ಕೋಟಿ ತಿಂದಿದ್ದಾರೆ ಸುಮಾರು 5-6 ವರ್ಷಕ್ಕೆ. ಕಸ ಏನೋ ಸಂಸ್ಕರಣೆ ಮಾಡ್ತೀವಿ ಅಂದ್ಬಿಟ್ಟು. ಜೊತೆಗೆ ಇವತ್ತೇನು ನಾವು ಬೆಂಗಳೂರು ಪಾಪ್ಯುಲೇಷನ್ ಇದ್ದೀವಿ, ಇವತ್ತೇನು 1,28,00,000 ಪಾಪ್ಯುಲೇಷನ್ಗೆ ಇವರು 1400 ಕೋಟಿ ಡಿವೈಡ್ ಮಾಡಿದ್ರೆ ಪ್ರತಿಯೊಬ್ಬನ ತಲೆ ಮೇಲೆ 1094 ರೂಪಾಯಿ ಪರ್ ಆ್ಯನಮ್ ಬರುತ್ತೆ ಕಸಕ್ಕೆ. ಪ್ರತಿಯೊಬ್ಬ ವ್ಯಕ್ತಿ ಕಟ್ತಾ ಇರೋ ಟ್ಯಾಕ್ಸ್. ಇಷ್ಟು ಕೊಟ್ಟರು ಕೂಡ ಇವರು ಅಸಮರ್ಥವಾಗಿ ಸರ್ಕಾರ ನಿಭಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಎಂತೆಂಥ ಟೆಕ್ನಾಲಜಿ ಬಂದಿದ್ದಾವೆ, ಕಸದಿಂದ ರಸ ಮಾಡುವಂಥ ಟೆಕ್ನಾಲಜಿಗಳಿಗೆ ಆಲ್ರೆಡಿ ಇಬ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಇಷ್ಟೆಲ್ಲ ಟೆಕ್ನಾಲಜಿ ಬಂದ್ರು 2.5 ವರ್ಷದಿಂದ ಇವರು ಅಧಿಕಾರ ಕಿತ್ತಾಟದಲ್ಲೇ ಕಂಪ್ಲೀಟ್ ಸಮಯವನ್ನ ನಿಯೋಜನೆ ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿ ಆಗ್ಲಿ, ಬೆಂಗಳೂರು ಅಭಿವೃದ್ಧಿಗಾಗ್ಲಿ ಒಂದೇ 1% ಇವ್ರ ಕೆಲಸ ಇಲ್ಲ. ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋ DK ಶಿವಕುಮಾರ್ ಅವರು ಇವತ್ತು ಗೌರವದಿಂದ ಇದ್ರೆ ಸರಿ, ಇಲ್ಲಾಂದ್ರೆ ಮರ್ಸಿಲೆಸ್ ಆಗಿ ನಾವು ಬಿಹೇವ್ ಮಾಡ್ಬೇಕಾಗತ್ತೆ, ಈ ತರದ ಮಾತುಗಳು, ಪ್ರತಿಕ್ರಿಯೆ, ಸಮಸ್ಯೆ ವಿಚಾರದಲ್ಲಿ ಬಂದಾಗ ಇಲ್ಲ ಇದನ್ನ ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವ್ರದೇ ರೆಸ್ಪಾನ್ಸಿಬಲ್. ಇವಾಗ ನಾವು ಪಂಜಾಬಲ್ಲಿ ಅಧಿಕಾರಕ್ಕೆ ಬಂದೋ, ಇವತ್ತು ಅಲ್ಲಿ ಈ ಲೂಧಿಯಾನ, ಅಮೃತ್ಸರ್, ಜಲಂಧರಲ್ಲಿ ಹೈಯೆಸ್ಟ್ ಸೆಗ್ರಿಗೇಷನ್ ಕಸ ಪ್ರೊಡಕ್ಷನ್ ಆಗ್ತಾ ಇದೆ. ಅಷ್ಟಕ್ಕೂ ಅಡ್ವಾನ್ಸ್ ಟೆಕ್ನಾಲಜಿ ಮಾಡಿದೀವಿ, ಅಷ್ಟನ್ನು ರೀಸೈಕಲ್ ಮಾಡ್ತಾ ಇದೀವಿ. ಮತ್ತೆ ರ್ಯಾಕ್ ಪಿಕ್ಕರ್ಸ್ ನ ಫಾರ್ಮಲೈಸ್ ಮಾಡಿದೀವಿ, ಮತ್ತೆ GPS ಮಾಡಿದೀವಿ ಆಟೋಗಳಿಗೆ, ಕಲೆಕ್ಷನ್ಗೆ ಟೈಮಿಂಗ್ ಮಾಡಿದೀವಿ, ಕಲೆಕ್ಷನ್ ವೆಹಿಕಲ್ಗಳಿಗೆ. ಇಷ್ಟೆಲ್ಲ ಮಾಡಿ ಮತ್ತೆ ಇವತ್ತು ಏನು ಕಲೆಕ್ಷನ್ ತುಂಬ್ತಾ ಇದ್ರು ಲ್ಯಾಂಡ್ ಫಿಲ್ಲಿಂಗು, ಆ ಏರಿಯಾನೇ ಕಡಿಮೆ ಮಾಡಿದೀವಿ. ಯೂಸಬಲ್ ಲ್ಯಾಂಡ್ ಜಾಸ್ತಿ ಮಾಡ್ತಾ ಇದೀವಿ. ಅಂದರೆ ಲ್ಯಾಂಡ್ ಫಿಲ್ಲಿಂಗ್ ಲ್ಯಾಂಡ್ನೇ ಕಡಿಮೆ ಮಾಡ್ತಾ ಇದ್ದೀವಿ. ಇವ್ರು ಇನ್ನೂ ನಂಗೆ 30 ಎಕರೆ ಕೊಡಿ, 50 ಎಕರೆ ಕೊಡಿ. ಆ ಮಂಡೂರಲ್ಲಿ ಯಾವುದೋ ಒಂದು ಸಂಸ್ಥೆಗೆ 35 ಎಕರೆ ಕೊಟ್ಟರು, 75 ಕೋಟಿ ಪ್ರಾಜೆಕ್ಟ್ ಮಾಡ್ತೀವಿ ಅಂದರು. ಆ ಸಂಸ್ಥೆ 55 ಕೋಟಿ ಲೋನ್ ತಗೊಂಡು ಇವರೊಂದು 15 ಕೋಟಿ ಅದೇನು ಮಾಡಿಲ್ಲ, ಮತ್ತೆ ಅಲ್ಲಿಗೆ ತುಂಬ್ತಾ ಇದ್ದಾರೆ. ಅಂದರೆ ಅದು CAG ರಿಪೋರ್ಟಲ್ಲೇ ಬಂದ್ಬಿಟ್ಟಿದೆ ಅವರ ಭ್ರಷ್ಟಾಚಾರಗಳು. ಹೈಕೋರ್ಟಲ್ಲಿ ತಡೆ ಕೊಟ್ಟಿದ್ದಾರೆ ಹಿಂದೆ. ಅಂದರೆ ಬೆಂಗಳೂರು ಬರೀ ಒಂದು ಲೂಟಿ ಸಂಸ್ಥೆ, ಜನರ ಮೇಲೆ ಹೊರೆ ಹಾಕಿ ಜನರನ್ನ ಲೂಟಿ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ ಹೊರತು ಈಗ ಕೊನೆಗೆ ನಾವು ಇನ್ನೇನು ಆಪ್ಷನ್ ಇಲ್ಲ. ಇವ್ರು ಯಾವಾಗ ಇವ್ರು ಕಸ ಎತ್ತಲಿಲ್ಲ ಅಂದ್ರೆ ನಾವು ಡಂಜೋ ಪೋರ್ಟರ್ ಮಾಡ್ತೀವಿ ಕಾಂಗ್ರೆಸ್ ಆಫೀಸ್ಗೆ, ಇನ್ನೇನು ಮಾಡಕ್ಕಾಗಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದವರು ಇವರು. ಸರಿ, ಧೀರಜ್ ಮುನಿರಾಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಧೀರಜ್ ಸರ್, DK ಶಿವಕುಮಾರ್ ಅವರ ಲೇಟೆಸ್ಟ್ ಪ್ರತಿಕ್ರಿಯೆ ಸರ್, ತಾವು ಕಾನೂನನ್ನ ಕೈಗೆ ತಗೊಂಡ್ರಂತೆ, ಯು ಕ್ಯಾನ್ ಟೇಕ್ ಲಾ ಇನ್ ಟು ಯುವರ್ ಹ್ಯಾಂಡ್ಸ್ ಅಂತ ಹೇಳಿ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ನಮ್ಮ ವೀಕ್ಷಕರಿಗೆ ತಿಳಿಸಬಹುದಾ ಸರ್, ಕಸದ ವಿಚಾರದಲ್ಲಿ ನೀವು ಯಾವ ಕಾನೂನನ್ನ ಕೈಗೆ ತಗೊಂಡ್ರಿ ಅಂತ ಹೇಳಿ? ಗೊತ್ತಿಲ್ಲ ಮೇಡಮ್, ಅವರೇ ಹೇಳು.
ನಮ್ಮ ಸಣ್ಣ ಪ್ರತಿಭಟನೆ ನಿನ್ನೆ ಮೊನ್ನೆ ಇವತ್ತು ನಿನ್ನೆ ಮೊನ್ನೆ ಇವತ್ತೇನಿಲ್ಲ. ಆಗಿರುವಂತದ್ದು ಏನಾಗಿದೆ ಮೇಡಮ್, ದೊಡ್ಡಬಳ್ಳಾಪುರದಲ್ಲಿ BBMP 8 ಕಸ ವಿಲೇವಾರಿ ಆಗ್ತಾ ಇದೆ GBS. ಅದರಲ್ಲಿ ಒಂದು ದೊಡ್ಡಬಳ್ಳಾಪುರದಲ್ಲಿ ಇರುವಂತದ್ದು. ಇದು 2004 ಆಪರೇಷನ್ ಇದೆ. GBA ಫಾರ್ಮ್ ಆದ ನಂತರ 70 ಕಸ ವಿಲೇವಾರಿ ಘಟಕಕ್ಕೆ 70 ಗಾಡಿಗಳು ಟಪ್ಪರ್ ಅಲ್ಲಿ ಈ ಕಸ ಬರುವಂತದ್ದು GBA ಅಲ್ಲಿ OM ಆಗಿದೆ. ಗವರ್ಮೆಂಟ್ ಇಂದ ರೆಸಲ್ಯೂಷನ್ ಆಗಿದೆ ಮೇಡಮ್. ನೆನೆ ಏನಾಗುತ್ತೆ, ಮಹದೇವಪುರಕ್ಕೆ ಹೋಗ್ಬೇಕಾಗಿರುವಂತ 200 ಗಾಡಿ, ಬ್ಯಾಟ್ರಾಯನ್ಪುರಕ್ಕೆ ಹೋಗ್ಬೇಕಾಗಿರುವಂತ 200 ಗಾಡಿಯನ್ನ ಮಂಗಳವಾರ ದಿನ 400 ಗಾಡಿಯನ್ನ ದೊಡ್ಡಬಳ್ಳಾಪುರಕ್ಕೆ ಕಳಿಸ್ತಾರೆ. ಪ್ರತಿಭಟನೆ 70 ಗಾಡಿ ನಾವು ಓಕೆ, ಸರ್ಕಾರ ಇದೆ, ಕಾನೂನಿದೆ, ಅವ್ರು ಬಿಡಬೇಕು, ಓಕೆ, ಕಾನೂನು ಪ್ರಕಾರ ಬಿಟ್ಟಿದೀವಿ. 400 ಗಾಡಿ ಅವ್ರು ಯಾರೋ ಆಡ್ಸ್ತಾ ಇರುವಂತದನ್ನ ಯಾವ ರೀತಿ ಬಿಡಕ್ಕಾಗುತ್ತೆ? ಕಾನೂನು ಉಲ್ಲಂಘನೆ, ಕಾನೂನು ಕೈ ತಗೊಂಡಿರೋರು ಯಾರು? DK ಶಿವಕುಮಾರ್ ಅವರ, BSWML ಸ್ಟಾಫ್ ಅಥವಾ ಕಮಿಷನರ್ ಅವರ, ಅಥವಾ ಯಾರು ಮಾಡಿರೋದು? ಇದು BSW CEO ಕಾನೂನು ಕೈ ತಗೊಂಡಿರೋದು ಅವರು. ಬಟ್ ನೀವು ಗ್ರಾಂಟ್ಸ್ ಬೇಕು ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಇದು ಬೇರೆ ಏನು ಅಲ್ಲ ಅನ್ನೋದು ಅವರ ಆರೋಪ. ಒಂದು ಗ್ರಾಂಟೇ ಕೇಳಿಲ್ಲ ಮೇಡಮ್. ಅದನ್ನ ನಿನ್ನೆ ಬಹಿರಂಗವಾಗಿ ಅವ್ರಿಗೆ ನಾನು ಸವಾಲನ್ನು ಹಾಕಿದ್ದೀನಿ. ನಾನು ಇದುವರೆಗೂ ಗ್ರಾಂಟೇ ಕೇಳಿಲ್ಲ. 10 ಗಾಡಿ ಹೋಗುವಂತಹ ವಿಧಾನಸಭಾ ಕ್ಷೇತ್ರ 90 ಕೋಟಿ ಕೊಟ್ಟಿದೆ. 4 ಗಾಡಿ ಹೋಗುವಂತ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ಕೊಟ್ಟಿದ್ದಾರೆ. 10 ಗಾಡಿ ಹೋಗುವಂತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ 25 ಕೋಟಿ ಕೊಟ್ಟಿದ್ದಾರೆ. ನಾನು ಇವ್ರನ್ನ ಗ್ರಾಂಟ್ ಕೇಳೂ ಇಲ್ಲ. 10 ಗಾಡಿ ಔಟ್ ಆಫ್ 500, 70 ಗಾಡಿ ದೊಡ್ಡಬಳ್ಳಾಪುರಕ್ಕೆ ಬಂದ್ರು ಸಹ 10 ಕೋಟಿ ತಡೆಗಟ್ಟಕ್ಕೆ ಅಂತ ಹೇಳಿ ಗ್ರಾಂಟ್ ಹಾಕಿದ್ದಾರೆ ಇವ್ರು. ಅದು ಇದುವರೆಗೂ ಬಂದೂ ಇಲ್ಲ. ಅದು ಯಾವಾಗ ಬಂದ್ಕೊಳ್ಳಿ, ಗ್ರಾಂಟ್ ನನಗೆ ಅವಶ್ಯಕತೆನೇ ಇಲ್ಲ. ನಾನು ಹೇಳ್ತಾ ಇರೋಂಥದ್ದು ಸರ್ಕಾರಿ ನಿಯಮ ಇರುವಂತದ್ದು ಕನ್ಸೆಂಟ್ ಫಾರ್ ಆಪರೇಷನ್ ಪೊಲ್ಯೂಷನ್ ಕಟ್ಕೊಳ್ದೆ ಇರುವಂತದ್ದು 20 ಗಾಡಿಗಳು. ಅದು ಬಿಟ್ಟು ನಾನು ಪ್ರತಿಭಟನೆ ನಡೆದಿತ್ತು. ಬಟ್ ಮರ್ಸಿಲೆಸ್ ಆಗಿ ನಾವು ಆಕ್ಷನ್ ತಗೊಳ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ತಮ್ಮ ವಿರುದ್ಧ. ಅಂದ್ರೆ ಈ ಮಾತುಗಳನ್ನ ಕೇಳ್ತಿದ್ರೆ, ಇಲ್ಲ ಧೀರಜ್ ಸರ್, ಈ ಮಾತುಗಳನ್ನ ಕೇಳ್ತಾ ಇದ್ರೆ ಇಸ್ ದರ್ ಎನಿಥಿಂಗ್ ಪರ್ಸನಲ್ ಬಿಟ್ವೀನ್ ಯು ಅಂಡ್ DK ಶಿವಕುಮಾರ್ ಸರ್? ನಮ್ಗೇನು, ನನಗಂತೂ ಇದು ಪರ್ಸನಲ್ ಅವ್ರು ಯಾರಿಗೆ ಅವ್ರ ಕೇಳಬೇಕು, ಯಾರೇನು ತಪ್ಪು ಮಾಹಿತಿ ಕೊಟ್ಟಿದ್ದಾರೋ, ಏನ್ ಆಕ್ಷನ್ ತಗೊಂಡ್ರು ಸಾರ್ವಜನಿಕರಿಗೋಸ್ಕರ ಹೋರಾಟಕ್ಕಾದ್ರೆ ಆಕ್ಷನ್ ತಗೊಂಡ್ರೆ ಏನ್ ಮಾಡಕ್ಕಾಗತ್ತೆ ಮೇಡಮ್? ಪಾಪ ಜೈಲ್ಸಿದ್ರೆ ಹೋಗ್ತೀವಿ, ಮನೆಗೆ ತಂದು ಕಸ ಸುರಿದ್ರೆ ಸುರಿಸ್ಕೊಂತೀವಿ, ಆಮೇಲೆ ನಮಗೂ ಕಾನೂನು ಹೋರಾಟ ನಡೀತಲ್ಲ ಮೇಡಮ್. ಅಧಿಕಾರ ಇದೆ ಅಂತ ಹಿಂಗಾದ್ರೂ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರೆ ಕಾನೂನು ಇದೆಲ್ಲ ಕೋರ್ಟ್. If the executive and the legislature does not help, we'll go to the judiciary. Court ಇಂದ ನಾವೇನ್ ತರಬೇಕು ಡೈರೆಕ್ಷನ್ ತರ್ತೀವಿ. ಕಡೆ ಪ್ರಶ್ನೆ ಸರ್, ನಾವು ನಿಮ್ಮ ಕ್ಷೇತ್ರದ ಕೆಲ ಜನರನ್ನ ಮಾತನಾಡ್ಸಿದ್ವಿ, ಯಾಕೆ ಒಬ್ಜೆಕ್ಷನ್ ಕಸ ಒಳಗ್ ಬಿಟ್ಕೊಡ್ಲಿಕ್ಕೆ ಅಂತ ಹೇಳಿ. ಕೆಲವರು ಹೇಳ್ತಿದ್ದಾರೆ ಬೋರ್ವೆಲ್ ನ ನೀರ್ ಹಾಳಾಗ್ತಾ ಇದೆ, ಕುರಿ ಮೇಯ್ಸಕ್ ಕರ್ಕೊಂಡು ಹೋಗೋಕ್ಕಾಗಲ್ಲ, ಊಟಕ್ಕೆ ಕೂತ್ರೆ ನೊಣದ ಸಮಸ್ಯೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿನ ಗಂಡು ಮಕ್ಳಿಗೆ ಹೆಣ್ ಕೊಡ್ತಾ ಇಲ್ಲ ಬೇರೆ ಊರಿನವರು ಅಂತ ಹೇಳ್ತಿದ್ದಾರೆ. ಹೆಣ್ ಕೊಡೋದಿರ್ಲಿ ಮೇಡಮ್, ರಿಪಬ್ಲಿಕ್ ಕನ್ನಡ ಅವರು ಪಾಪ ನೀವೆಲ್ಲ ಕರೆಕ್ಟ್ ಆಗಿ ಮಾಡ್ತೀರಾ. ಒಂದು ಆ ಊರಿನ ಶಾಲೆ ಗುಂಡ್ಲಹಳ್ಳಿ ಸರ್ಕಾರಿ ಶಾಲೆ 2014ರಲ್ಲಿ 56 ಜನ ಸ್ಟೂಡೆಂಟ್ಸ್ ಇದ್ರು. ಇವತ್ತು 2026ರಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ರಲ್ಲಿ ಒಂದು ಎಲ್ಲ ಊರೇ ಬಿಟ್ಬಿಟ್ಟು ಮೇಡಮ್. ಆ ರೀತಿ ಮಾಡಿರುವಂತದ್ದು ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, 30 ಕೇಸಸ್ ಆಫ್ ಕ್ಯಾನ್ಸರ್, 17 ಕೇಸಸ್ ಆಫ್ ಹೆವಿ ಮೆಟಲ್ಸ್ ಎಲ್ಲ ಹೋಗಿ ಅಂತರ್ಜಲ ಸೇರ ಆಗಿದೆ. ವಾಟರ್ ಪೊಲ್ಯೂಷನ್ ಮಾಡಾಯ್ತು, ಏರ್ ಪೊಲ್ಯೂಷನ್ ಮಾಡ್ತು, ಎಲ್ಲಾ ನಿಯಮಗಳನ್ನು ಗಾಳಿಗೆ ತುಳಿದಿದ್ದಾರೆ. NGT ಕೇಸ್ ಹಾಕಿದೀನಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟಿದ್ದೀನಿ, ನಾನು ಹೈಕೋರ್ಟ್ ಅಲ್ಲಿ ಮುಖದಲ್ಲಿ ಹೂಡಿದೀನಿ. ಈ 70 ಗಾಡಿ ಬರುವಂತದ್ದನ್ನು ನಿಲ್ಸ್ಬೇಕು ಅನ್ನೋದಿದೆ. ನವೆಂಬರ್ 2023ಕ್ಕೆ ಕೇಸನ್ನ ದಾಖಲು ಮಾಡಿದ್ದೀನಿ. ಆ ಕೇಸಿನ ವಿರುದ್ಧ ನ್ಯಾಯಾಂಗ ಹೋರಾಟವನ್ನು ನಾನು ತಗೊಂಡಿದ್ದೀನಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಧೀರಜ್ ಅವರೇ, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಅಶೋಕ್ ಸರ್, ಈಗ ನಾವು ಕೂಡ ಆ ಊರಿನ ಜನನ ಕೆಲವರನ್ನ ಮಾತನಾಡಿಸಿದಾಗ ಹೇಳ್ತಾ ಇದ್ರು ಸಾಕಷ್ಟು ಸಮಸ್ಯೆ ಆಗ್ತಿದೆ ಈಗ ಬರ್ತಿರೋ ಕಸದಿಂದನೇ. ಇನ್ನು ನೀವು 400 ಲಾರಿ 500 ಲಾರಿ ಅಂತಂದ್ರೆ ನಮ್ಮ ಜನ ಏನ್ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅಂದ್ರೆ ಒಂದು ಸೈಂಟಿಫಿಕ್ ಸೊಲ್ಯೂಷನ್ ಅನ್ನೋದು ಕಂಡು ಹಿಡ್ಕೊಳ್ಳೋದು ಅಷ್ಟು ಕಷ್ಟನಾ ಕಸದಂತ ಬೇಸಿಕ್ ವಿಚಾರದಲ್ಲಿ? ವಿಚಾರ ಏನು ಅಂದರೆ, ಫಸ್ಟ್ ಆಫ್ ಆಲ್ ಈ ಥರ ಲ್ಯಾಂಡ್ನಲ್ಲಿ ಹೋಗ್ಬಿಟ್ಟು ಯಾವುದೋ ಕಸಾನ ತೆಗೆದುಕೊಂಡೋಗಿ ಡಂಪ್ ಮಾಡೋದು ಈಸ್ ಎ ವೆರಿ ಅನ್ಸೈಂಟಿಫಿಕ್ ವೇ, ವೆರಿ ಅನ್ಸೈಂಟಿಫಿಕ್. ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾವ ಕಸಾನ ನಾವು ಡಂಪ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಕೇವಲ ಮೆಡಿಕಲ್ ವೇಸ್ಟ್ ಮಾತ್ರ. ಅದು ಮೆಡಿಕಲ್ ವೇಸ್ಟ್ನ ಎಲ್ಲಿ ಡಂಪ್ ಮಾಡಬೇಕು ಅಂತ ಹೇಳ್ತಾರೆ, ಜನನಿಗದಿತ ಪ್ರದೇಶ, ಉದಾಹರಣೆಗೆ 5-10 ಕಿಲೋಮೀಟರ್ ಜನ ಇರಬಾರ್ದು ಅಂಥ ಒಂದು ಜಾಗದಲ್ಲಿ ನೀವು ಕಾಂಕ್ರೀಟ್ನ ಕೆಳಗಡೆ ಹಾಕಬೇಕು, ಜೊತೆಗೆ ರಿಟೈನಿಂಗ್ ವಾಲ್ ಸುತ್ತ ಕಾಂಕ್ರೀಟ್ ಹಾಕಬೇಕು. ಅದಾದ ಮೇಲೆ ನೀವು ಅಲ್ಲಿ ಒಂದು ಯೋಜನೆ ಮಾಡಬೇಕು, 20